Welcome to day 2 of 21 days of macrame moments with ಲಾವಣ್ಯ. ಸೊ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಐ ಆಮ್ ಜಸ್ಟ್ ಚೆಕಿಂಗ್ ಆಲ್ ದಿ ಪ್ರಾಡಕ್ಟ್ಸ್ ದ್ಯಾಟ್ ಐ ಹ್ಯಾಡ್ ಮೇಡ್. ಓಕೆ, ಮೊದಲಿಗೆ ಏನೆಲ್ಲ ಪ್ರಾಡಕ್ಟ್ಸ್ ನಾನು ಮಾಡಿದ್ದೀನಿ ಅದನ್ನೆಲ್ಲ ಚೆಕ್ ಮಾಡ್ತಿದ್ದೆ. ಅದನ್ನೆಲ್ಲನೂ ನೋಡಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಿದೆ. ಅದು 25 ಮಿನಿಟ್ಸ್ ಆಗಿದೆ. ಅದನ್ನು ಹೆಂಗಪ್ಪ ಅಪ್ಲೋಡ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಅಂತ ಈಗ ಸುಮ್ಮನೆ ಶಾರ್ಟ್ ಆ್ಯಂಡ್ ಕ್ರಿಸ್ಪಾಗಿ ಏನಾದರೂ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಐಲ್ ಜಸ್ಟ್ ಶೋ ಆಲ್ ದಿ ಪ್ರಾಡಕ್ಟ್ಸ್ ದಟ್ ಐ ಹ್ಯಾವ್ ಮೇಡ್. ಆಯಿತಾ, ನಾನು ಸುಮ್ಮನೆ ನೋಡ್ತಾ ಇದ್ದೆ ಯಾವ್ಯಾವಾಗ ಮಾಡಿದ್ದೀನಿ ಅಂತ. ಒಂಥರ ಖುಷಿ ಕೊಡ್ತಾ ಇದೆ. ಎಲ್ಲ ತೋರಿಸ್ತೀನಿ ರೀ. ನೋಡಿ, ಇಲ್ಲಿ ಎಲ್ಲ ಬ್ಯಾಗ್ಸ್ ಇದ್ದಾವೆ. ನಾನು ಇವೆಲ್ಲ ಸ್ಟಾರ್ಟಿಂಗಲ್ಲಿ ಮಾಡಿದ ಬ್ಯಾಗ್ಸು ಒಂದಷ್ಟಿದ್ದಾವೆ. ಇದೂ ಅಷ್ಟೇ, ಇದನ್ನು ನಾನು ಆನ್ಲೈನಲ್ಲಿ ಪೋಸ್ಟೇ ಮಾಡಿಲ್ಲ. ಇದು ವಾಲೆಟ್ಟು. ಇದು ನೋಡಿ, ಇದು ಕಂಪ್ಲೀಟ್ ಆಗಿಲ್ಲ. ಆ್ಯಕ್ಚುಲಿ ನನಗೆ ಥ್ರೆಡ್ ಕಡಿಮೆ ಆಗೋಯ್ತು ಅಂಥೇಳಿ ಇದಿನ್ನೂ ಕಲಿತಾ ಇರುವಾಗ ಥ್ರೆಡ್ ಕಡಿಮೆ ಆಗೋಯ್ತು ಅಂತ ಹಂಗೆ ಸುಮ್ಮನೆ ಆಗಿಬಿಟ್ಟಿದ್ದೆ. ಇದೂ ಅಷ್ಟೇ, ಮ್ಯಾಗಿ ಬ್ಯಾಗ್ ಅಂತ ಮಾಡಿದ್ದೆ. ಆಗ ನಾನೇ ಯೂಸ್ ಮಾಡ್ತೀನಿ. ಇದು ರೀಸೆಂಟಾಗಿ ಮಾಡಿದ್ದು. ಇದೂ ಕಂಪ್ಲೀಟ್ ಆಗಿಲ್ಲ. ಓಕೆ, ಇದು ಒನ್ ಆಫ್ ದ ಫಸ್ಟ್ ಬ್ಯಾಗ್ಸ್. ಆಯಿತಾ, ಈ ಬ್ಯಾಗ್ ಮಾಡಿದ್ಮೇಲೆ ತುಂಬ ಕಾಂಪ್ಲಿಮೆಂಟ್ಸ್ ಬಂದಿತ್ತು. ತುಂಬ ಕ್ಯೂಟಾಗಿದೆ. ಇಲ್ಲಿ ನೋಡಿ, ಕ್ಯೂಟ್ ಲಿಟಲ್ ಪೌಚ್. ಓಕೆ, ಈ ಬ್ಯಾಗ್ ನೋಡಿ. ಈ ಬ್ಯಾಗ್ನ ತುಂಬ ಜನ ಇಷ್ಟಪಟ್ಟಿದ್ರು. ಆಗ ನಾನು ಮಾಡಿದಾದ್ಮೇಲೆ ಇದು ಮಾಡಿದಾದ್ಮೇಲೆ ಇದನ್ನು ನೋಡಿಕೊಂಡು ಒಬ್ಬರು ಆರ್ಡರ್ ಮಾಡಿದ್ರು, ಲ್ಯಾವೆಂಡರ್ ವಿತ್ ಬ್ಲ್ಯಾಕ್ ಕಲರಲ್ಲಿ. ಸೊ ಆ ಬ್ಯಾಗ್ ಮಾಡಿದ್ಮೇಲಂತೂ ಇನ್ನೂ ತುಂಬ ಜನ ಎಂಕ್ವೈರಿ ಮಾಡಿದರು. ಓಕೆ, ಇದು ವಾಲೆಟ್. ನಾನು ಡಬಲ್ ಕಲರ್ ಮಾಡೋದು ಹೇಗೆ ಅಂತ ಕಲಿಯೋಕ್ಕೆ ಅಂತ ಮಾಡಿದ್ದು ಈ ಬ್ಯಾಗ್ನ. ಓಕೆ, ಇದು ಲ್ಯಾಪ್ಟಾಪ್ ಬ್ಯಾಗ್ ಥರ ಮಾಡೋಣ ಅಂತ ಹೋಗಿದ್ದೆ, ಬಟ್ ಫುಲ್ ಮಾಡಿಲ್ಲ. ಇದು ಸೈಡಲ್ಲಿ ಅಟ್ಯಾಚ್ ಮಾಡಬೇಕು, ಅದು ಒಂದು ಬಾಕಿ ಇದೆ. ಇದೆಷ್ಟು ಬ್ಯಾಗ್ಸ್ ಆಯಿತು. ಇಲ್ಲಿ ನೋಡಿ, ಇನ್ಕಂಪ್ಲೀಟ್ ಬ್ಯಾಗ್ಸು ಇದ್ದಾವೆ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೆ ಪ್ರಾಜೆಕ್ಟ್ಸು, ಯಾಕೋ ಕಂಪ್ಲೀಟೇ ಮಾಡಿಲ್ಲ, ಹಾಗೆ ಇದ್ದಾವೆ. ಒಂಚೂರು ಮಾಡಬೇಕು. ಮತ್ತು ಇಲ್ಲಿ ನೋಡಿ, ಬುಕ್ ಮಾರ್ಕ್, ಇನ್ಕಂಪ್ಲೀಟ್ ಬುಕ್ ಮಾರ್ಕ್ ಆ್ಯಂಡ್ ದಿಸ್ ಕ್ಯೂಟ್ ಲಿಟಲ್ ರೈನ್ಬೋ ವಾಲ್ ಹ್ಯಾಂಗಿಂಗ್ ಥರ ಮಾಡಿದ್ದೆ. ಸೋ ಮೆನಿ ಕೀ ಚೈನ್ಸ್. ಆಯಿತಾ, ನೋಡಿ ಎಲ್ಲ ಹೆಂಗೆ ಹೋಗ್ಬಿಟ್ಟಿದೆ. ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಇವನ್ನೆಲ್ಲ. ನೋಡಿ, ಇದು ಹಾರ್ಟ್ ಕೀ ಚೈನ್. ಇದು ಸ್ಟಾರ್ಟಿಂಗಲ್ಲಿ ಮಾಡಿದ್ದು, ನಾನು ಇನ್ನೂ ಕಲಿತಾ ಇದ್ದೆ ಆಗ. ಹುಕ್ ಸಮೇತ ನೋಡಿ, ಹಳೇದು ಯಾವುದೋ ತೊಗೊಂಡು ಮಾಡಿದ್ದೆ. ಆದರೆ ಇದು ರೀಸೆಂಟಾಗಿ ಮಾಡಿರೋದು. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಎಷ್ಟೊಂದು ಕೀ ಚೈನ್ಸ್ ಇದೆ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಶೆಲ್ ಕೀ ಚೈನ್, ಸ್ಕ್ವೇರ್ ನಾಟ್, ತುಂಬಾ ಇದೆ. ನೋಡಿ, ಸ್ಪೈರಲ್, ಇನ್ನೂ ಒಂದಿದು ಕ್ಯೂಟ್. ಓಕೆ, ನೋಡಿ ಕ್ಯೂಟಾಗಿದೆ ಇದು. ಇಲ್ಲಿ ನೋಡಿ, ಇಯರಿಂಗ್ಸ್. ಇದು ಫೆದರ್ ಇಯರಿಂಗ್ಸು. ಆ್ಯಕ್ಚುಲಿ ಕೋಮ್ ಮಾಡಿ ಕರೆಕ್ಟಾಗಿ ಗ್ಲೂ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೇರ್ ಬ್ಯಾಂಡ್ಸ್. ಓಕೆ, ಬ್ರೇಸ್ಲೆಟ್ಸ್. ಆ್ಯಕ್ಚುಲಿ ಬ್ರೇಸ್ಲೆಟ್ಸ್ ನನಗೆ ಚೆನ್ನಾಗಿ ಸ್ವಲ್ಪ ಸೇಲ್ ಆಯಿತು, ಕಂಪ್ಯಾರಿಟಿವ್ಲಿ ಹೇಳ್ತಿರೋದು. ಕಾರ್ ಚಾಮ್ಸ್ ನೋಡಿ, ಇದೆರಡು ಯಾರೋ ಆರ್ಡ್ರ್ ಮಾಡಿದರು, ಬಟ್ ತೊಗೊಳ್ಳೇ ಇಲ್ಲ. ಸೊ ಅದು ಪ್ಯಾಕಿಂಗಲ್ಲೇ ಇದೆ. ಇವು ನಾನು ಸುಮ್ಮನೆ ಮಾಡಿದ್ದೆ ಸ್ಟಾರ್ಟಿಂಗಲ್ಲೇ ಕಲಿಯುವಾಗ. ಸೊ ಒಂದು ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಿದ್ದಾರೆ, 3 ಮಾಡಿದ್ದೆ ನಾನು ಆ್ಯಕ್ಚುಲಿ. ಇದೂ ಅಷ್ಟೇ, ಸುಮ್ಮನೆ ಮಾಡಿದ್ದು, ಕ್ಯೂಟಾಗಿರುತ್ತಲ್ಲ ನೋಡೋಣ ಅಂತ. ಓಕೆ, ಇಲ್ಲಿ ನೋಡಿ, ಲ್ಯಾನ್ಯಾರ್ಡ್ಸ್, ಮೊಬೈಲ್ ಲ್ಯಾನ್ಯಾರ್ಡ್ಸು. ಇದೊಂದು ಸ್ವಲ್ಪ ಲೆಂತಿ ಆಗಿದೆ. ಇದನ್ನು ಕ್ರಾಸ್ ಬಾಡಿ ಥರ ಯೂಸ್ ಮಾಡ್ಬೋದು. ಇದನ್ನು ID ಕಾರ್ಡಿಗೆ ಹಾಕೋತಾರಲ್ಲ ಆ ಥರ ಯೂಸ್ ಮಾಡ್ಬೋದು. ಇದನ್ನು ನಾನು ತುಂಬ ಯೂಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಕೋಸ್ಟರ್ಸ್. ನಾನು ಮ್ಯಾಕ್ರಮೆದಲ್ಲಿ ಫಸ್ಟ್ ಮಾಡಿದ ಪ್ರಾಡಕ್ಟ್ ಇದು. ಫಸ್ಟ್ ಮಾಡಿದ್ದು ಇದನ್ನು. ಅದಾದಮೇಲೆ ಬೇರೆದೆಲ್ಲ ಮಾಡೋಕ್ಕೆ ಹೋಗಿದ್ದು. ಇವು ರೀಸೆಂಟಾಗಿ ಮಾಡಿರೋದು. ಪಿಕ್ಚರ್ ಇದೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ, ರೀಸೆಂಟಾಗಿ ಮಾಡಿರೋದು. ಇದು ನೋಡಿ, ಡಾಲ್ ತುಂಬ ಕ್ಯೂಟಾಗಿತ್ತು. ಆ್ಯಕ್ಚುಲಿ ನಾನು ಸುಮ್ಮನೆ ಹಾಗೆ ಎಲ್ಲ ಬಾಕ್ಸಲ್ಲಿ ತುರ್ಕ ಹಾಕ್ಬಿಟ್ಟಿದ್ದೀನಿ. ನೀಟಾಗಿ ಕೋಮ್ ಮಾಡಿ ಟ್ರಿಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೇರ್ ಎಲ್ಲ ನೋಡಿ ಹೆಂಗಾಗಿದೆ ಪಾಪ. ಐ ಥಿಂಕ್ ಅಷ್ಟೇ. ಎಲ್ಲ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಅಷ್ಟೇ ನೋಡಿ.